ಕೆಲವರ ಫೋಟೋಗಳನ್ನು ತೋರಿಸಿ ಪ್ರಜ್ವಲ್ ರೇವಣ್ಣಗೆ ಎಸ್ಐಟಿ ಪ್ರಶ್ನೆ ಮಾಡಿದೆ. ವಿಡಿಯೋದಲ್ಲಿ ನಾನು ಎಲ್ಲೂ ಕೂಡ ಇಲ್ಲ ಅಂತ ಪ್ರಜ್ವಲ್ ಮೊಂಡಾಟ ಮುಂದುವರಿಸಿದ್ದಾರೆ. ಪರಿಚಯ ಬಿಟ್ರೆ ನನಗೂ ಅವರಿಗೂ ಯಾವ ಸಂಬಂಧ ಇಲ್ಲ ಅಂತ ಪ್ರಜ್ವಲ್ ಅದೇ ಮೊಂಡುವಾದ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳ ಮುಂದೆ. ಸೊ ಈ ಮೊಂಡುತನದ ಉತ್ತರಕ್ಕೆ ಮಹಿಳಾ ಅಧಿಕಾರಿಗಳು ಸುಸ್ತಾಗೋಗಿದ್ದಾರೆ. ಇದು ರಾಜಕೀಯವಾಗಿ ನನ್ನನ್ನು ತುಳಿಯಲು ನಡೀತಾ ಇರುವಂತ ಷಡ್ಯಂತ್ರ, ನಾನು ಯಾವುದೇ ಕೆಟ್ಟ ಕೆಲಸ ಮಾಡಿಲ್ಲ ಅಂತ ಪ್ರಜ್ವಲ್ ರೇವಣ್ಣ ಎಸ್ಐಟಿ ಅಧಿಕಾರಿಗಳ ಬಳಿ, ಯಾರು ವಿಚಾರಣೆ ಮಾಡ್ತಿದ್ದಾರಲ್ಲ, ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರಲ್ಲ, ಅವರಿಗೆ ಕೊಡ್ತಾ ಇರೋ ಉತ್ತರ. ಡೀಟೇಲ್ಸ್ ಕೊಡ್ತಾರೆ ಸಂದೇಶ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂದೇಶ್, ಈಗ ಅಧಿಕಾರಿಗಳು ಯಾವುದೇ ಪ್ರಶ್ನೆಗಳನ್ನು ಕೇಳಿದ್ರು ಹೇಗೆ ಉತ್ತರಿಸಬೇಕು ಅನ್ನೋ ಟ್ರೈನ್ ಅಪ್ ಆಗಿದೆಯಾ ಪ್ರಜ್ವಲ್ ರೇವಣ್ಣಗೆ ಅಂತ ಈಗ ವಿಚಾರಣೆ ಸಾಕ್ತಾ ಇರೋ ಹಾದಿ ನೋಡಿದ್ರೆ? ವಿಜಯ್, ಈಗ ಬರ್ತಿರುವಂತಹ ಮಾಹಿತಿ ಪ್ರಕಾರವಾಗಿ ಪ್ರತಿದಿನ ಕೂಡ ಒಂದೊಂದು ರೀತಿಯ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಅಂದ್ರೆ ಸಮರ್ಪಕವಾದ ಉತ್ತರವನ್ನ ಎಸ್ಐಟಿ ಅಧಿಕಾರಿಗಳಿಗೆ, ಮಹಿಳಾ ಅಧಿಕಾರಿಗಳಿಗೆ ಪ್ರಜ್ವಲ್ ರೇವಣ್ಣ ಕೊಡ್ತಾ ಇಲ್ಲ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಅಂದ್ರೆ ಪ್ರಮುಖವಾಗಿ ಇವತ್ತು 3ನೇ ದಿನ, ಜೊತೆಗೆ ಈಗಾಗಲೇ ಸಾಕಷ್ಟು ಫೋಟೋಸ್ ಗಳನ್ನ, ವಿಡಿಯೋಸ್ ಗಳನ್ನ ತೋರಿಸಿ ಐಡೆಂಟಿಫಿಕೇಶನ್ ಮಾಡಿಸುವಂತ ಕೆಲಸವನ್ನ ಅಥವಾ ಸಂತ್ರಸ್ತ ಮಹಿಳೆಯರ ಪರಿಚಯದ ಕುರಿತಂತೆ ಪ್ರಶ್ನೆ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಅದ್ಯಾವುದಕ್ಕೂ ಕೂಡ ಉತ್ತರವನ್ನ ಪ್ರಜ್ವಲ್ ರೇವಣ್ಣ ಕೊಡ್ತಾ ಇಲ್ಲ. ಜೊತೆಗೆ ಈ ಮದರ್ ಡಿವೈಸ್ ಏನಿದೆ, ಅಂದ್ರೆ ಆ ಮೂಲ ಡಿವೈಸ್ ಮೊಬೈಲ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಶ್ನಾವಳಿಯನ್ನ ಕೂಡ ಶುರು ಮಾಡಿದ್ರು. ಅದರಲ್ಲಿ ಪ್ರಮುಖವಾಗಿರುವಂತದ್ದು ಮೊಬೈಲ್ ಅನ್ನ ಎಲ್ಲಿಟ್ಟಿದ್ದೀರಾ ಅನ್ನೋ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಆಗ ಪ್ರಜ್ವಲ್ ರೇವಣ್ಣ ಅವರು, ಈಗಾಗಲೇ ನಾನು ಒಂದು ಮೊಬೈಲ್ ಅನ್ನ ಏರ್ಪೋರ್ಟ್ ನಲ್ಲೇ ನಿಮ್ಗೆ ಕೊಟ್ಟಿದ್ದೀನಿ, ಅದೊಂದೇ ಮೊಬೈಲ್ ನನ್ನ ಹತ್ರ ಇರೋದು, ಜೊತೆಗೆ ಈ ಹಿಂದೆ ಏನ್ ಮೊಬೈಲ್ ಇತ್ತು ಅಂತ ಹೇಳ್ತಾ ಇದ್ದೀರಾ, ಆ ಮೊಬೈಲ್ ನನ್ನದು ಕಳೆದು ಹೋಗಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೊಳೆನರಸೀಪುರ ಪೊಲೀಸ್ ಠಾಣೆಯಲ್ಲಿ ಎನ್ಸಿಆರ್ ಕೂಡ ದಾಖಲು ಮಾಡಿದ್ದೇನೆ. ಹಾಗಾಗಿ ನನಗೆ ಯಾವುದೇ ವಿಡಿಯೋ ಹಾಗೆ ಫೋಟೋಸ್ ಬಗ್ಗೆ ಗೊತ್ತಿಲ್ಲ, ನನ್ನ ಹತ್ರ ಇರೋದು ಒಂದೇ ಮೊಬೈಲ್, ಆ ಮೊಬೈಲ್ ಅನ್ನ ನಾನು ನಿಮ್ಗೆ ಕೊಟ್ಟಿದ್ದೀನಿ ಅಂತ ಅನ್ನೋ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಜೊತೆಗೆ ಸಿಡಿಆರ್ ಅನ್ನ, ಅಂದ್ರೆ ಕಾಲ್ ಡೀಟೇಲ್ಸ್ ಗೆ ಸಂಬಂಧಪಟ್ಟಂತೆ ಕೂಡ ಪ್ರಶ್ನೆಯನ್ನ ಮಾಡಿದಂತ ಸಂದರ್ಭದಲ್ಲಿ ನನಗೆ ಯಾವುದೇ ರೀತಿ ಮಾಹಿತಿ ಇಲ್ಲ, ಅಂದ್ರೆ ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ, ಯಾವ ಮೊಬೈಲ್ ಕೇಳ್ತಾ ಇದ್ದೀರಾ, ಇದ್ಯಾವುದ್ರ ಬಗ್ಗೆ ಕೂಡ ನನಗೆ ಮಾಹಿತಿ ಇಲ್ಲ ಅನ್ನೋ ಒಂದು ಉತ್ತರವನ್ನ ಈಗ ಸದ್ಯ ಪ್ರಜ್ವಲ್ ರೇವಣ್ಣ ಎಸ್ಐಟಿ ಅಧಿಕಾರಿಗಳ ಮುಂದೆ ಕೊಡ್ತಾ ಇರುವಂತದ್ದು. ಹಾಗಾಗಿ ಎಲ್ಲೋ ಒಂದ್ ಕಡೆ ಈ ರೀತಿಯ ಅಸಮರ್ಪಕ ಉತ್ತರಗಳಿಂದ ಎಸ್ಐಟಿ ಅಧಿಕಾರಿಗಳು ಕೂಡ ಕೊಂಚ ತಲೆನೋವಾಗಿದೆ. ಹಾಗಾಗಿ ಬೇರೆ ಒಂದು ರಿವರ್ಸ್ ಆಂಗಲ್ ನಲ್ಲಿ ಎನ್ಕ್ವೈರಿಯನ್ನ ಮಾಡೋದಕ್ಕೆ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಕೂಡ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ವಿಜಯ್, ಓಕೆ ಸಂದೇಶ್, ಮತ್ತೆ ಸಂಪರ್ಕಿಸ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.